ನೋಡಿ, ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧಕ್ಕೆ ಮೊನ್ನೆ ತಾನೇ ಅಂದರೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು. 3 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು, ಮುಕ್ತಾಯ ಆಯಿತು. ಕಾರಣ ಯಾಕೆ ಘೋಷಣೆ ಆಯಿತು ಅಂತ ಹೇಳಿದ್ರೆ ರಷ್ಯಾದ ಒಂದು ವಿಜಯ ದಿವಸ ಇತ್ತು. ಹಾಗಾಗಿ 3 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಮಾಡಲಾಗಿತ್ತು. ಮೇ 9ರಿಂದ 11ನೇ ತಾರೀಕಿನ ತನಕ. ಅದು ಮುಕ್ತಾಯ ಆಗ್ತಾ ಇದ್ದಂಗೆ ಅಟ್ಯಾಕ್ ಮಾಡಿರುವಂಥದ್ದು ಉಕ್ರೇನ್ ಮೇಲೆ. ಅಂದರೆ ವಿಶ್ವಕ್ಕೆ ಶಾಂತಿ ಸಂದೇಶ ರವಾನಿಸಿದ್ದ ರಷ್ಯಾ ಅಧ್ಯಕ್ಷ ಪುಟಿನ್ ಈಗ ಮತ್ತೆ ಪ್ರೊಆಕ್ಟಿವ್ ಆಗಿರುವಂಥದ್ದು. ಇಡೀ ಜಗತ್ತಿಗೆ ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಈ ಕದನ ವಿರಾಮ ಮುಕ್ತಾಯ ಆಗ್ತಾ ಇದ್ದಂಗೆ ಉಕ್ರೇನ್ ಮೇಲೆ ಅಟ್ಯಾಕ್. ಮತ್ತೊಂದು ದೊಡ್ಡ ಸಂದೇಶ ಏನು ಅಂತ ಹೇಳಿದ್ರೆ ಸೈತಾನ್ 2 ಅನ್ನುವಂಥ ಒಂದು ಕ್ಷಿಪಣಿಯನ್ನು ಉಡಾವಣೆ ಮಾಡಿ ಅಮೆರಿಕ ಮತ್ತು ಯುರೋಪ್ ದೇಶಗಳಿಗೆ ನಡುಕ ಹುಟ್ಟಿಸಿರುವಂಥದ್ದು. ಹಾಗಾದರೆ ಈ ಪ್ರಯತ್ನ ರಷ್ಯಾದಿಂದ ಯಾಕಾಯಿತು ಅನ್ನೋದನ್ನು ಕೂಡ ನಾವು ನೋಡಲೇಬೇಕಾಗತ್ತೆ. ಅದರ ಜೊತೆಗೆ ಸೈತಾನ್ 2 ಅನ್ನುವಂಥದ್ದು ಇದೆಯಲ್ಲ, ಇದರ ಸಾಮರ್ಥ್ಯ ಏನು, ಈ ಕ್ಷಿಪಣಿಯ ಕೆಲಸ ಕಾರ್ಯಗಳು ಏನು, ಯಾಕೆ ಇದನ್ನು ಉಡಾವಣೆ ಮಾಡಿದ್ರು, ಅದನ್ನು ಕೂಡ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಪ್ರಮುಖವಾಗಿ ಸೈತಾನ್ 2 ಅನ್ನುವಂಥದ್ದು ಅತ್ಯಾಧುನಿಕ ಕ್ಷಿಪಣಿ. ಇದು ಬಹಳ ಡೇಂಜರ್. ಇದು ಯಾವುದೇ ನೆಲದಲ್ಲಿದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ಅದನ್ನು ಉಡಾಯಿಸಬಲ್ಲಂತಹ ದೊಡ್ಡ ಕ್ಷಿಪಣಿ ಆಗತ್ತೆ ಸೈತಾನ್ 2. ಈಗ ಸೈತಾನ್ 2 ಉಡಾವಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಮೆರಿಕಕ್ಕೆ ನೇರವಾಗಿ ಎಚ್ಚರಿಕೆ ಇದೆ. ಇಷ್ಟು ದಿನಗಳ ಕಾಲ ಅಮೆರಿಕ ಮತ್ತು ರಷ್ಯಾ ನಡುವೆ ಒಂದು ಒಪ್ಪಂದ ಆಗಿತ್ತು. ಏನೇ ಒಂದು ಪರಮಾಣುವನ್ನು ನೀವು ತಯಾರು ಮಾಡಬೇಕಂದ್ರೆ ಒಪ್ಪಂದದ ಮೇರೆಗೆ ಆಗಿತ್ತು. ಬಟ್ ಅದು ಕೂಡ ಈಗ ಮುಕ್ತಾಯ ಆಗಿದೆ. ಸೊ ಹಂಗಾಗಿ ಈಗ ಅಮೆರಿಕ ರಷ್ಯಾಗೆ ಇಬ್ಬರು ದೇಶಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ನೀವು ಏನು ಬೇಕಾದರೂ ಮಾಡಬಹುದು ಪರಮಾಣು ವಿಚಾರದಲ್ಲಿ. ನಿಮ್ಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಪರಮಾಣುಗಳನ್ನು ನೀವು ತಯಾರು ಮಾಡ್ಕೊಳ್ಬಹುದು ಅನ್ನೋಂಥ ಲೆಕ್ಕಾಚಾರಕ್ಕೆ ಈಗ ಸೈತಾನ್ 2 ಏನು ಲಾಂಚ್ ಆಗಿದೆಯಲ್ಲ, ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಅದರ ಸಾಮರ್ಥ್ಯ ಏನು, ಬೆಳವಣಿಗೆ ಏನು, ಬೇರೆ ದೇಶಗಳೆಂದರೆ ತಮ್ಮ ವಿರೋಧ ದೇಶಗಳಿಗೆ ಯಾವ ರೀತಿಯಾಗಿ ಇದು ನಡುಕ ಹುಟ್ಟಿಸುತ್ತೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಮತ್ತು ದೀರ್ಘಾವಧಿಯ ಖಂಡಾಂತರ ಕ್ಷಿಪಣಿ ಅಂತ ಹೇಳಲಾಗುತ್ತೆ ಸೈತಾನ್ 2 ಅನ್ನು. ಸೊ ಹಂಗಾಗಿ ಇದರ ವ್ಯಾಪ್ತಿ ನೋಡಿ ಹೆಂಗಿರುತ್ತೆ. 18,000 ಕಿಲೋಮೀಟರ್ ಭೂಮಿಯ ಯಾವುದೇ ಮೂಲೆಯಲ್ಲಿರುವಂಥ ಗುರಿಯನ್ನು ತಲುಪಿಸಬಲ್ಲುವಂಥ ವ್ಯಾಪ್ತಿ ಈ ಒಂದು ಕ್ಷಿಪಣಿ. 10ರಿಂದ 15 ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ತಾಕತ್ತು ಇದೆ ಈ ಒಂದು ಸೈತಾನ್ 2ಗೆ. ಸೊ ಹಂಗಾಗಿ ಇದರ ವೇಗವನ್ನು ನೋಡ್ತಾ ಹೋದರೆ ಉಡಾವಣೆ ಆದ ಕೆಲವು ನಿಮಿಷಗಳಲ್ಲಿ ಯಾವುದೇ ಗುರಿಯನ್ನು ತಲುಪಬಲ್ಲದು. ಸೊ ಹಂಗಾಗಿ ಇದನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ ಅಂತ ಸ್ವತಃ ಪುಟಿನ್ ಅವರೇ ಹೇಳಿದ್ದಾರೆ. ಸೊ ಇದು ಜಾಗತಿಕ ಮಟ್ಟದಲ್ಲಿ ಸಹಜವಾಗಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ ಯಾವ ಕಾರಣಕ್ಕಾಗಿ ಸಹಜವಾಗಿ ಏನೇ ಇದ್ರೂ ಕೂಡ ಭದ್ರತಾ ಕಾಳಜಿ ಇಟ್ಕೊಂಡು ಅದನ್ನು ಅವರು ಉಡಾವಣೆ ಮಾಡಿದ್ರು ಅಥವಾ ತಯಾರು ಮಾಡಿದ್ರು ಏನೇ ಇದ್ರೂ ಕೂಡ ವಿರೋಧಿ ದೇಶಗಳಿಗೆ ಏನಾಗುತ್ತೆ ಇದ್ರು ನೇರವಾಗಿ ಒಂದು ಸಂದೇಶ ಹೋಗುತ್ತೆ. ನಮ್ಮ ತಂಟೆಗೆ ಬಂದರೆ ಇಂತಹ ಕ್ಷಿಪಣಿಗಳು ನಮ್ಮ ಹತ್ರ ಇದ್ದಾವೆ, ನಮ್ಮ ತಂಟೆಗೆ ನೀವು ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನುವಂಥ ನೇರ ಸಂದೇಶ ಇದು. ಸೊ ಹಂಗಾಗಿ ಇಲ್ಲಿ ಅಮೆರಿಕ ರಷ್ಯಾ ನಡುವಿನ ಪರಮಾಣು ಶಸ್ತ್ರಾಸ್ತ್ರ ಒಪ್ಪಂದ ಏನಿತ್ತಲ್ಲ ಅದು ಫೆಬ್ರವರಿ 5ಕ್ಕೆ ಮುಕ್ತಾಯ ಆಗ್ತಾ ಇದ್ದಂಗೆ ಮತ್ತೊಂದು ಉಡಾವಣೆ ಆಗಿರೋದು ರಷ್ಯಾ ಕಡೆಯಿಂದ. ಸಹಜವಾಗಿ ಈಗ ಅಮೆರಿಕಕ್ಕೆ ನೇರವಾಗಿ ಎಚ್ಚರಿಕೆ ಆಗತ್ತೆ. ಇದು ರಷ್ಯಾದ ಉತ್ತರ ಭಾಗದ ಫ್ಲೈಟ್ ಸೆಟ್ಸ್ ಉಡಾವಣಾ ಕೇಂದ್ರದಿಂದ ಈ ಒಂದು ಆಗಿರುವಂಥದ್ದು. ಸೊ ಹಂಗಾಗಿ ಇದು ಸಾವಿರಾರು ಕಿಲೋಮೀಟರ್ ದೂರದ ಪೆಸಿಫಿಕ್ ಸಾಗರ ಅಥವಾ ಕಮತ್ಕಾ ಭಾಗದ ಗುರಿಯನ್ನು ಅತ್ಯಂತ ನಿಖರವಾಗಿ ತಲುಪತ್ತೆ ಅಂತ ಹೇಳಲಾಗುತ್ತೆ. ಸೊ ಹಂಗಾಗಿ ಪೂರ್ಣ ಪ್ರಮಾಣದ ಸನ್ನದ್ಧತೆಯನ್ನು ಈಗ ಖಚಿತಪಡಿಸಿಕೊಳ್ಳಲು ನಡೆದಿರುವಂಥ ಪರೀಕ್ಷೆ ಇದು. ಬಹುಶಃ ಇದು ಯಶಸ್ವಿ ಆಗಿದೆ. ಸೊ ಹಂಗಾಗಿ ವಿರೋಧಿ ದೇಶಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡುವಂಥ ಕೆಲಸ ಇದು. ಇನ್ನು ಸೈತಾನ್ 2 ಏನಿದೆಯಲ್ಲ, ಈ ಕ್ಷಿಪಣಿಯ ನೋಟವನ್ನು ನಾವು ನೋಡ್ತಾ ಹೋಗಬೇಕಾಗದು. ಅಂದರೆ ಇದರ ಕಾರ್ಯಕ್ಷಮತೆ ಏನು, ಎಷ್ಟು ವರ್ಷಗಳ ಕಾಲ ಇದನ್ನು ತಯಾರು ಮಾಡೋದಕ್ಕೆ ತೆಗೆದುಕೊಳ್ತಾರೆ, ಹೇಗೆ ಪರಮಾಣುಗಳನ್ನು ಹೊತ್ತೊಯ್ಯಬಲ್ಲದು, ಅದನ್ನು ಕೂಡ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ರಷ್ಯಾ ಪರೀಕ್ಷೆ ಮಾಡಿರುವಂತಹ ಈ ಪರಮಾಣು ಇದೆಯಲ್ಲ, ಶಸ್ತ್ರಸಜ್ಜಿತ ಕ್ಷಿಪಣಿಯ ಹೆಸರು ಸರ್ಮತ್ ಅಂತೇಳಿ. ಸೈತಾನ್ 2 ಇನ್ನೊಂದು ಹೆಸರೇ ಸರ್ಮತ್ ಅಂತ ಕರೀತಾರೆ. ಸೊ ಹಂಗಾಗಿ ರಷ್ಯಾ ಪರೀಕ್ಷೆ ಮಾಡ್ತಾ ಇರುವಂಥ ಈ ಪರಮಾಣು ಶಸ್ತ್ರಸಜ್ಜಿತ ಕ್ಷಿಪಣಿಯ ಹೆಸರು ಸರ್ಮತ್. ಆದರೆ ಪಾಶ್ಚಿಮಾತ್ಯ ದೇಶಗಳು ಮತ್ತು ಅಮೆರಿಕ ಇದನ್ನು ಸೈತಾನ್ 2 ಅಂತ ಕರೀತಾರೆ. ಸೊ ಹಂಗಾಗಿ ಸೋವಿಯತ್ ಕಾಲದ ಹಳೆಯ ಕ್ಷಿಪಣಿಗಳನ್ನು ಬದಲಿಸಲು ಇದನ್ನು ತಯಾರು ಮಾಡಲಾಗ್ತಾ ಇದೆ ಅಂಥೇಳಿ ಪುಟಿನ್ ಅವರ ವ್ಯಾಖ್ಯಾನ ಇದು. ಸೊ ಇದು ಪ್ರಸ್ತುತ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ವಿನಾಶಕಾರಿ ಕ್ಷಿಪಣಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಪಾಶ್ಚಿಮಾತ್ಯ ದೇಶಗಳ ಯಾವುದೇ ಕ್ಷಿಪಣಿಗಿಂತ ಇದು ಬರೋಬ್ಬರಿ 4 ಪಟ್ಟು ಹೆಚ್ಚು ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಾಗತ್ತೆ. ಸೊ ಹಂಗಾಗಿ ವಿರೋಧಿ ದೇಶಗಳಿಗೆ ಒಂಥರ ಇದು ನಡುಕ. ರಷ್ಯಾ ಯಾವುದೇ ದೇಶಕ್ಕೂ ಕೂಡ ಬಗ್ಗೋದಿಲ್ಲ ಅನ್ನುವಂಥ
ನೇರ ಸಂದೇಶ ಇದು ಬೇರೆ ದೇಶಗಳಿಗೆ, ಅಮೆರಿಕಾಗೆ ಮತ್ತು ಯುರೋಪ್ ದೇಶಗಳಿಗೆ ಕೊಟ್ಟಿರುವಂಥ ಸಂದೇಶ ಇದು. ಸೊ ಹಂಗಾಗಿ ಇಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿಯ ಕ್ಷಿಪಣಿ ಇರೋದ್ರಿಂದಾಗಿ ಇದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಇದನ್ನೇ. ಸೊ ಹಂಗಾಗಿ ಸಹಜವಾಗಿ ಈ ರೀತಿ ತಯಾರು ಅಂತ ಆಗಿದೆ. 10 ರಿಂದ 15 ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲದು, ಅದರ ಸಾಮರ್ಥ್ಯ ಇದು. ಸೊ ಹಂಗಾಗಿ ಇದು ಜಾಗತಿಕ ಮಟ್ಟದಲ್ಲಿ ಸಹಜವಾಗಿ ಚರ್ಚೆಗೆ ಕಾರಣ ಆಗ್ತಾ ಇದೆ. 18,000 ಕಿಲೋಮೀಟರ್ ಇದೆಯಲ್ಲ, ಭೂಮಿಯ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಆ ಗುರಿಯನ್ನು ತಲುಪಬಲ್ಲದು. ಸೊ ಹಂಗಾಗಿ ಇದು ದೀರ್ಘಾವಧಿಯ ಖಂಡಾಂತರ ಕ್ಷಿಪಣಿ ಆಗಿದೆ ಅನ್ನೋದು. ಇನ್ನು ಸೈತಾನ್ 2 ಇದೆಯಲ್ಲ, ಸಾಮರ್ಥ್ಯವನ್ನು ನೋಡ್ತಾ ಹೋದರೆ ಶಬ್ದದ ವೇಗಕ್ಕಿಂತ 20 ಪಟ್ಟು ಹೆಚ್ಚು ವೇಗವಾಗಿ ಇದು ಚಲಿಸುತ್ತೆ. 18 ನೋಡಿ, ಇದರ ಸಾಮರ್ಥ್ಯವನ್ನು ಕೂಡ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಸೈತಾನ್ 2 ಸಾಮರ್ಥ್ಯ ಏನು, ಯಾಕೆ ವಿರೋಧಿ ದೇಶಗಳು ಈ ಒಂದು ಲಾಂಚ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರು ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಯಾಕೆ ಕೊಡ್ತಿದ್ದಾರೆ, ಅವ್ರು ಯಾಕೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ, ಇಂಥ ಅವಕಾಶ ಕೊಡಬಾರ್ದು, ರಷ್ಯಾ ಮಾಡಬಾರ್ದು ಅಂತೇಳಿ ಸ್ಟೇಟ್ಮೆಂಟ್ ಅಮೆರಿಕ ಮತ್ತು ಯುರೋಪ್ ದೇಶಗಳಿಂದ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಅದರ ಸಾಮರ್ಥ್ಯದಿಂದಲೇ. ಸೊ ಹಂಗಾಗಿ ಸೈತಾನ್ 2 ಅದರ ಸಾಮರ್ಥ್ಯ ಇದೆಯಲ್ಲ, ಶಬ್ದದ ವೇಗಕ್ಕಿಂತ 20 ಪಟ್ಟು ಹೆಚ್ಚು ವೇಗವಾಗಿ ಇದು ಚಲಿಸುತ್ತೆ. ಅದರ ಜೊತೆಗೆ 18,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರದ ಗುರಿಯನ್ನು ಇದು ತಲುಪುತ್ತೆ ಆಟ್ ಎ ಟೈಮ್. ಸೊ ಹಂಗಾಗಿ 10 ರಿಂದ 15 ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲುವಂತಹ ಸಾಮರ್ಥ್ಯ ಈ ಸೈತಾನ್ 2 ಹೊಂದಿದೆ. ಏಕಕಾಲದಲ್ಲಿ ಬೇರೆ ಬೇರೆ ನಗರಗಳ ಮೇಲೆ ದಾಳಿ ಮಾಡಬಲ್ಲದು. ಹಿರೋಶಿಮಾದ ಮೇಲೆ ಹಾಕಿರುವಂಥ ಬಾಂಬ್ಗಿಂತ 1000 ಪಟ್ಟು ಹೆಚ್ಚಿನ ಶಕ್ತಿ ಹೊಂದಿದೆ ಅಂತೆ ಇದು. ಸೊ ಹಂಗಾಗಿ ಈಗ ಅಮೆರಿಕಕ್ಕೆ ಇರುವಂಥ ಆತಂಕ ಇದು. ಈ ಕ್ಷಿಪಣಿ ಇದೆಯಲ್ಲ, ಆ ಶಬ್ದದ ವೇಗಕ್ಕಿಂತ 20 ಪಟ್ಟು ಹೆಚ್ಚು ವೇಗವಾಗಿ ಚಲಿಸಬಲ್ಲದು ಅನ್ನುವಂಥ ಸಾಮರ್ಥ್ಯ. 18,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಹೋಗುತ್ತೆ. ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ, ಶಬ್ದಕ್ಕಿಂತ ವೇಗವಾಗಿ ಚಲಿಸುತ್ತೆ ಅಂತ ಹೇಳಿದ್ರೆ, ಸೆಕೆಂಡ್ಗಿಂತ ವೇಗವಾಗಿ ಚಲಿಸುತ್ತೆ ಅಂತ ಹೇಳಿದ್ರೆ ಎಷ್ಟು ಅಪಾಯಕಾರಿ ಇದು ಅಂತೇಳಿ. ಅದಕ್ಕೆ ನಾವು ರಷ್ಯಾ ದೊಡ್ಡ ದೇಶ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ದೇಶ ಅಂತ ಕರೆಯೋದು ಅದಕ್ಕೆ. ಈ ರೀತಿಯ ಪ್ರಯೋಗಗಳು ರಷ್ಯಾದಲ್ಲಿ ಆಗ್ತಾನೇ ಇರುತ್ತೆ. ಯಾಕೆಂದರೆ ಈ ಯುದ್ಧ ಮಾಡೋದು ಆ ರಷ್ಯಾ ದೇಶದಲ್ಲಿ ಫಸ್ಟ್ ಟೈಮ್ ಏನಲ್ಲ, ಯಾವಾಗಲೂ ಕೂಡ ಯುದ್ಧ ನಡೀತಾನೆ ಇರುತ್ತೆ. ಹಂಗಾಗಿ ಶತ್ರು ದೇಶಗಳಿಗೆ ಒಂಥರ ನಡುಕ ಹುಟ್ಟಿಸುವಂಥ ಕೆಲಸವನ್ನು ರಷ್ಯಾ ಕೈ ಹಾಕಿದೆ. ಸೈತಾನ್ 2 ಅನ್ನುವಂಥ ಕ್ಷಿಪಣಿಯನ್ನು ಲಾಂಚ್ ಮಾಡಿರುವಂಥದ್ದು. ನೋಡಿ, ಈ ಒಂದು ಉಡಾವಣೆ ಆಗಿದೆಯಲ್ಲ, ಸೈತಾನ್ 2 ಅನ್ನುವಂಥ ಉಡಾವಣೆ, ಇದು ಅಮೆರಿಕಗೂ ಕೂಡ ನೇರವಾಗಿ ವಾರ್ನಿಂಗ್, ಆಮೇಲೆ ಅದರ ಜೊತೆಗೆ ಉಕ್ರೇನ್ಗೂ ಕೂಡ ಭೀತಿ ಎದುರಾಗ್ತಾ ಇದೆ. ಅಂದರೆ ಇದರ ಸಾಮರ್ಥ್ಯ ಅಂದರೆ ಎಷ್ಟು ಕಿಲೋಮೀಟರ್ ತನಕ ಈ ಒಂದು ಹೋಗಿ ಬೇರೆ ದೇಶಕ್ಕೆ ಹೋಗಿ ನುಗ್ಗಿ ಬರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಬೇರೆ ಬೇರೆ ದೇಶ 1000 ಕಿಲೋಮೀಟರ್ ದೂರದಲ್ಲಿರುವಂಥ ದೇಶಗಳಿಗೂ ಕೂಡ ಈ ಒಂದು ಲಾಂಚಿಂದ ಭಯ ಶುರುವಾಗ್ತಾ ಇದೆ, ಭೀತಿ ಎದುರಾಗ್ತಾ ಇದೆ. ಅಂದರೆ ಅದರ ಸಾಮರ್ಥ್ಯ ಎಷ್ಟಿದೆ ಅಂತ. ಅಮೆರಿಕದ ಅತ್ಯಾಧುನಿಕ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಇದು ಉಳಿಸಿ ಮಾಡುತ್ತೆ. ಸೊ ಹಂಗಾಗಿ ಅಮೆರಿಕದ ಯಾವುದೇ ಅತ್ಯಾಧುನಿಕ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹೊಂದಿದ್ರೂ ಕೂಡ ಅದನ್ನು ಸುಲಭವಾಗಿ ಧೂಳಿಪಟ ಮಾಡಿ ಮುನ್ನುಗ್ಗುವಂಥ ಸಾಮರ್ಥ್ಯ ಈ ಕ್ಷಿಪಣಿಗೆ ಹೊಂದಿದೆ. ಸೊ ಹಂಗಾಗಿ ಉಕ್ರೇನ್ಗೆ ಬೆಂಬಲ ನೀಡ್ತಾ ಇರುವಂಥ ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ವಿರುದ್ಧ ಅತಿಯಾಗಿ ಹಸ್ತಕ್ಷೇಪ ಮಾಡದಂತೆ ತಡೆಯಲು ಪುಟಿನ್ ಈ ಪರಮಾಣು ಅಸ್ತ್ರವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದು ರಕ್ಷಣಾ ತಜ್ಞರ ವಾದ ಇದೆ. ಸೊ ಹಂಗಾಗಿ ಇನ್ನೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ರಷ್ಯಾ ಮತ್ತು ಅಮೆರಿಕ ನಡುವೆ ಇದ್ದಂತಹ ಕೊನೆಯ ಪರಮಾಣು ಶಸ್ತ್ರಾಸ್ತ್ರ ಒಪ್ಪಂದ ಇದೆಯಲ್ಲ, ಇದೇ ಫೆಬ್ರವರಿ 5ನೇ ತಾರೀಕಿಗೆ ಅದು ಮುಕ್ತಾಯಗೊಂಡಿದೆ. ಅಂದರೆ ಅರ್ಧ ಶತಮಾನದ ನಂತರ ಇದೇ ಮೊದಲ ಬಾರಿಗೆ ವಿಶ್ವದ ಅತಿದೊಡ್ಡ ಪರಮಾಣು ಶಕ್ತಿ ಹೊಂದಿರುವಂಥ ಈ 2 ದೇಶಗಳ ಮೇಲೆ ಯಾವುದೇ ಕಾನೂನು ಮಿತಿ ಇನ್ಮೇಲೆ ಇರೋದಿಲ್ಲ. ಇದು ಜಗತ್ತಿನಲ್ಲಿ ಮತ್ತೆ ಅಣು ಅಸ್ತ್ರಗಳ ರೇಸ್ ಆರಂಭ ಆಗುವಂಥ ಭಯ ಹುಟ್ಟಿಸಿರೋದು ಸುಳ್ಳಲ್ಲ. ಸೊ ಹಂಗಾಗಿ ಈ ಇಬ್ಬರ ನಡುವೆ ಆಗಿತ್ತಲ್ಲ ಒಪ್ಪಂದ, ಅಮೆರಿಕ ರಷ್ಯಾ ನಡುವಿನ ಪರಮಾಣು ಶಸ್ತ್ರಾಸ್ತ್ರ ಒಪ್ಪಂದ ಏನಾಗಿತ್ತಲ್ಲ, ಅದು ಫೆಬ್ರವರಿ 5ಕ್ಕೆ ಮುಕ್ತಾಯ ಆಗಿದೆ. ಅಂದರೆ 2010ರಲ್ಲಿ ಒಂದು ಒಪ್ಪಂದ ಆಗತ್ತೆ. 2 ದೇಶಗಳು 1550 ಸಕ್ರಿಯ ಪರಮಾಣು ಸಿಡಿತಲೆಗಳನ್ನು ಮಾತ್ರ ಹೊಂದಬೇಕು ಅನ್ನುವಂಥ 2 ದೇಶಗಳು ಒಪ್ಪಂದಕ್ಕೆ ಬರ್ತಾರೆ 2010ರಲ್ಲಿ. ಸೊ ಅದು ಏನಾಗಿದೆ, ಈಗ ಮುಕ್ತಾಯ ಆಗಿದೆ. ಸೊ ಹಂಗಾಗಿ ಇನ್ಮೇಲೆ ಯಾವುದೇ ಕಾನೂನುಬದ್ಧ ಮಿತಿ ಇರೋದಿಲ್ಲ ಈ 2 ದೇಶಕ್ಕೆ.
ಇನ್ನು ಪ್ರಮುಖವಾಗಿ ಉಕ್ರೇನ್ ಮೇಲೆ ಇದ್ದಕ್ಕಿದ್ದಾಗೆ ನೇರವಾಗಿ ಈಗ ರಷ್ಯಾ ಅಟ್ಯಾಕ್ ಮಾಡಿರುವಂಥದ್ದು. ನೋಡಿ, 3 ದಿನ ಕದನ ವಿರಾಮ ಇತ್ತು. ಕದನ ವಿರಾಮ ಆಗ್ತಾ ಇದ್ದಂಗೆ ಉಕ್ರೇನ್ ಮೇಲೆ ರಷ್ಯಾ ಅಂದರೆ ಬ್ಯಾಕ್ ಟು ನಾರ್ಮಲ್ ಅಂತ ಕರಿತೀವಲ್ಲ, ನಾರ್ಮಲ್ ಹೇಗೆ ಈ ಎರಡು ದೇಶಕ್ಕೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಬಾಂಬ್ಗಳ ಸೌಂಡ್ ಬರೋದು, ಅಲ್ಲಲ್ಲಿ ಸ್ಫೋಟ ಆಗೋದು, ಸಾವಾಗೋದು, ಇದೆಲ್ಲ ಕಾಮನ್. ಸೊ ಹಂಗಾಗಿ ಬ್ಯಾಕ್ ಟು ನಾರ್ಮಲ್ ಅಂತಲೂ ಕೂಡ ಹೇಳ್ಬೋದು ಈ ಎರಡು ದೇಶಕ್ಕೆ. ಸೊ ಉಕ್ರೇನ್ ಮೇಲೆ 800 ಡ್ರೋನ್ ದಾಳಿ ಆಗಿದೆ ಕದನ ವಿರಾಮ ಮುಕ್ತಾಯ ಆಗ್ತಾ ಇದ್ದಂಗೆ. ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ನಡೀತಾ ಇರುವಂಥ ಸಂಘರ್ಷ ಇನ್ನೂ ನಿಂತಿಲ್ಲ. ಈ ಮಧ್ಯೆ ಉಕ್ರೇನ್ ಮೇಲೆ ರಷ್ಯಾ ಈಗ ಮತ್ತೊಮ್ಮೆ ದಾಳಿ ಮಾಡಿದೆಯಲ್ಲ, ಬುಧವಾರ ಅಂದರೆ ನಿನ್ನೆ 800 ಡ್ರೋನ್ಗಳನ್ನು ಹಾರಿಸಿದ್ದರಿಂದ 6 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಕೈವಾ ರಾಜಧಾನಿ ಮತ್ತು ಪೋಲೆಂಡ್, ಅದಾದ ಬಳಿಕ ಪಶ್ಚಿಮ ನಗರವಾಗಿರುವಂಥ ಎಲ್ಟಿವ್ ಮತ್ತು ಕಪ್ಪು ಸಮುದ್ರದ ಒಡೆಸಾ ಬಂದರು, ಇತರೆ ಜನಸಂಖ್ಯಾ ಸ್ಥಳಗಳ ಮೇಲೂ ಕೂಡ ರಷ್ಯಾ ನಿರಂತರವಾಗಿ ದಾಳಿ ಮಾಡಿದೆ ಅಂತ ಈಗ ಉಕ್ರೇನ್ ಹೇಳ್ತಾ ಇರುವಂಥದ್ದು. ಸೊ ಹಂಗಾಗಿ ಉಕ್ರೇನ್ ವಿರುದ್ಧ ರಷ್ಯಾ ನಡೆಸಿರುವಂಥ ಅತ್ಯಂತ ದೀರ್ಘ ಮತ್ತು ಬೃಹತ್ ದಾಳಿಗಳಲ್ಲಿ ಇದು ಒಂದಾಗಿದೆ ಅಂತೇಳಿ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿಕೊಂಡಿದ್ದಾರೆ. ಹಾಗಂತೇಳಿ ಈಗ ಉಕ್ರೇನ್ ಕೂಡ ಸುಮ್ಮನೆ ಇರೋದಿಲ್ಲ, ದಾಳಿಗೆ ಪ್ರತಿದಾಳಿ ಆಗತ್ತೆ ಅಂತ ನೇರವಾಗಿ ಉಕ್ರೇನ್ ಅಧ್ಯಕ್ಷರು ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರಂಭದಲ್ಲಿ 3 ದಿನ ಕದನ ವಿರಾಮ ಇತ್ತಲ್ಲ, 2 ದೇಶಗಳ ಮಧ್ಯೆ ಒಪ್ಪಂದ ಆಗಿತ್ತು. ಆ ಖೈದಿಗಳನ್ನು ಅಂದರೆ 1000 ಖೈದಿಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅದಕ್ಕೆ 2 ದೇಶಗಳು ಕೂಡ ಒಪ್ಪಿಗೆ ಕೊಟ್ಟಿದ್ವು. ಆ ಕದನ ವಿರಾಮ ಮುಕ್ತಾಯ ಆಗ್ತಾ ಇದ್ದಂಗೆ ಮತ್ತೆ ರಷ್ಯಾ ನೇರವಾಗಿ ಉಕ್ರೇನ್ ಮೇಲೆ ಎಟ್ ಅ ಟೈಮ್ 800 ಡ್ರೋನ್ಗಳ ಅಟ್ಯಾಕ್ ಆಗಿದೆ, ಅಲ್ಲಿ ಸಾವು ನೋವು ಆಗಿದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಅಟ್ಯಾಕ್ ಮಾಡಲಾಗಿದೆ ಅಂತೇಳಿ ಉಕ್ರೇನ್ ಅಧ್ಯಕ್ಷರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಪ್ರತಿದಾಳಿಯನ್ನು ಮಾಡ್ತೀವಿ, ಇದು ಈ ಯುದ್ಧ ಇಲ್ಲಿಗೆ ನಿಲ್ಲುವಂಥ ಯಾವುದೇ ಲಕ್ಷಣ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವರ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದೆ. 2 ದೇಶಗಳ ಮಧ್ಯೆ ಏನು ನಡೀತಿದೆ, 2014ರಿಂದ ಶುರುವಾಗಿರುವಂಥ ಯುದ್ಧ ಇದು. ಸೊ ನಿಲ್ಲುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಈಗ ಜೆಲೆನ್ಸ್ಕಿ ಕಡೆಯಿಂದ ಮತ್ತೆ ಈ ರೀತಿಯ ಪ್ರತಿದಾಳಿಯ ಉತ್ತರ ಬಂದಿರುವಂಥ ಹಿನ್ನೆಲೆಯಲ್ಲಿ ಕಂಟಿನ್ಯೂ ಅಂತೂ ಯುದ್ಧ ಆಗತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಪ್ರವೇಶ ಮಾಡಿ ಕದನ ವಿರಾಮವನ್ನು ಘೋಷಣೆ ಮಾಡಿದರು, ಕೇವಲ 3 ದಿನ ಮಾತ್ರ. ಯಾಕೆ ಕದನ ವಿರಾಮ ಅಂತ ಹೇಳಿದ್ರೆ ಅವರ ಒಂದು ವಿಜಯ್ ದಿವಸ ಆಚರಣೆ ಇತ್ತು ರಷ್ಯಾದು, ಹಾಗಾಗಿ ಅಲ್ಲಿ ಕದನ ವಿರಾಮ ಘೋಷಣೆ ಆಗಿತ್ತು. ಆ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂಗೆ ಅಂದರೆ ಕದನ ವಿರಾಮ ಘೋಷಣೆ ಮುಕ್ತಾಯ ಆಗ್ತಾ ಇದ್ದಂಗೆ ಮತ್ತೆ ಅಟ್ಯಾಕ್ ಮಾಡಿರೋದು ರಷ್ಯಾ.